ಅಚ್ಯುತ ಕೇಶವ ಹರಿ ನಾರಾಯಣ ಅಚ್ಯುತ ಕೇಶವ ಹರಿ ನಾರಾಯಣ ಅಚ್ಯುತ ಕೇಶವ ಹರಿ ನಾರಾಯಣ ಅಚ್ಯುತ ಕೇಶವ ಹರಿ ನಾರಾಯಣ ಆತ್ಮ ರಾಮ ಆನಂದ ರಮಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿ ನಾರಾಯಣ ಅಚ್ಯುತ ಕೇಶವ ಹರಿ There are three types of gunas in this world, three modes of creation. ಈ ಲೋಕದಲ್ಲಿ ಮೂರು ವಿಧವಾದ ಗುಣಗಳಿವೆ, ಸೃಷ್ಟಿಯ ಗುಣಗಳು. ಸೃಷ್ಟಿ ಅಂತ ಹೇಳಿದ್ರೆ ಈ ಲೋಕದಲ್ಲಿ ನಾವೇನೇನು ನೋಡ್ತಾ ಇದ್ದೀವಿ, ವಾಟ್ ಎವರ್ ವಿ ಸಿ ಇನ್ ದಿಸ್ ವರ್ಲ್ಡ್ ಆಸ್ ಮ್ಯಾನಿಫೆಸ್ಟೇಷನ್, ವೆದರ್ ಇಟ್ ಇಸ್ ಎ ಹ್ಯೂಮನ್ ಬಾಡಿ or whether it is an animal or whether it is a bird or whether it is a mountain or water or trees, they are all governed by three gunas. They are called as the gunas of prakriti. ಪ್ರಕೃತಿಯ ಮೂರು ಗುಣಗಳು. ಈ ಮೂರು ಗುಣಗಳು ಯಾವುದು ಅಂತ ಹೇಳಿದ್ರೆ ಸತ್ವ ರಜಸ್ ತಮ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. These gunas are present in everybody in different degrees. ತ್ರಿಭಿರ್ ಗುಣಮಯೈರ್ ಭಾವೈರ್ ಏಭಿಸ್ ಸರ್ವಮಿಜಂ ಜಗತ್. This Bhagavad Gita Krishna says, ತ್ರಿಭಿರ್ ಗುಣಮಯೈರ್ ಭಾವೈರ್ ಏಭಿಸ್ ಸರ್ವಮಿದಂ ಜಗತ್. The entire world is made of these three gunas only. ಸತ್ವಗುಣದ ಸ್ವಭಾವ. What is the quality of sattva-guna? The word sattvam means pure, white, calm, cheerful, helping nature. ಸತ್ವ ಎಂಬ ಶಬ್ದಕ್ಕೆ ಸತ್ವಗುಣದ ಏನು ಅರ್ಥ ಅಂತ ಹೇಳಿದ್ರೆ ಶುದ್ಧವಾದದ್ದು, ಶ್ವೇತವರ್ಣದ್ದು, ಎಲ್ರಿಗೂ ಸಹಾಯವನ್ನು ಮಾಡೋ ಬುದ್ಧಿ, ಪ್ರಸನ್ನವಾಗಿರೋದು, ಮತ್ತು ಎಲ್ಲ ರೀತಿಯಲ್ಲಿಯೂ ಶಾಂತಿಯನ್ನು ಅನುಸರಿಸೋದು, ಇದು ಸತ್ವಗುಣದ ಲಕ್ಷಣ. ರಜೋಗುಣ. ರಜೋಗುಣ ಸತ್ವಗುಣದ ಬಣ್ಣ ಬಂದು ಬಿಳಿ ಬಣ್ಣ, ರಜೋಗುಣದ ಬಣ್ಣ ಕೆಂಪು ಬಣ್ಣ. The color of rajoguna or passion. The first one is the mode of peace and harmony. The second one is the mode of passion. You can say the first one is called the mode of goodness. Second one is called the mode of passion. Passion ಅಂದರೆ ರಜೋಗುಣ ಅಂದರೆ ಹೆಂಗಿರುತ್ತೆ? ಭಯಂಕರವಾಗಿರುತ್ತೆ. ಎಲ್ಲ ಯುದ್ಧದ ಕಲೆ ಅದರಲ್ಲಿ ತುಂಬಿರುತ್ತೆ, ರಾಜಕಲೆ ತುಂಬಿರುತ್ತೆ. All the what we call as the kingly qualities, warrior qualities, all are filled in the rajoguna. ಅದೇ ಸಮಯದಲ್ಲಿ ರಜೋಗುಣದಲ್ಲಿ ಎಲ್ಲ ರಾಜರ ಗುಣಗಳಿದ್ದರೂ ಕೂಡ ಅದರ ಜೊತೆಯಲ್ಲಿ ಇಟ್ ಆಲ್ಸೋ ಹ್ಯಾಸ್ ಆ್ಯಂಗರ್, ಅದರಲ್ಲಿ ಕೋಪನೂ ತುಂಬಿರುತ್ತೆ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ. ಸತ್ವಂ ರಜಸ್ತಮ ಇತಿ. ಸೊ ರಜೋಗುಣ ಹ್ಯಾಸ್ ಗಾಟ್ ವೆರಿ ಗುಡ್ ಪವರ್. ಇಟ್ ಲುಕ್ಸ್ ಲೈಕ್ ಪವರ್ಫುಲ್, but it has got dukkha in it. ಸತ್ವಗುಣ does not have sorrow in it. ರಜೋಗುಣದಲ್ಲಿ ದುಃಖನೂ ಇದೆ, ರಜೋಗುಣದಲ್ಲಿ ಕೋಪ ಇದೆ, ರಜೋಗುಣದಲ್ಲಿ ತುಂಬ ನೊಂದು ಹೋಗೋದು, ಕುಂದು ಹೋಗೋದು ಇದೆ. ಬಿಕಮಿಂಗ್ ಡೌನ್, ಡಿಪ್ರೆಸ್ಡ್, ದಟ್ ಇಸ್ ಆಲ್ಸೋ ದೇನ್ ರಜೋಗುಣ. ಬಟ್ ತಮೋಗುಣ ಇಸ್ ತುಂಬ ಮೋಸವಾದ ಗುಣ. ತಮೋಗುಣ ಇಟ್ ಇಸ್ ಸ್ಲಾತ್, ಸ್ಲೀಪಿಂಗ್, ಲೇಸಿನೆಸ್, ತುಂಬ ಜಾಸ್ತಿ ಸೋಮಾರಿಯಾಗಿರೋದು, ಅನಾವಶ್ಯಕವಾಗಿ ಹೊಡೆದಾಕೋದು, ಬೇರೆಯವ್ರಿಗೆ ಕಷ್ಟ ಕೊಡೋದು, ಎಲ್ಲವೂ ತಮೋಗುಣದ ಲಕ್ಷಣ. ಇಫ್ ಯು ಥಿಂಕ್ ಆಫ್ ಸತ್ವಗುಣ ಆಸ್ ಡೇ ಟೈಮ್, ರಜೋಗುಣ is afternoon and tamoguna is
ನೈಟ್, ತಮೋಗುಣ ಇಸ್ ಡಾರ್ಕ್ನೆಸ್. ಸೊ ಈ ಸತ್ವಗುಣ ಬಂದು ಹಗಲಿನಿಂದ ಹಿಡಿದು ಮಧ್ಯಾಹ್ನದವರೆಗೂ ಅಂತ ಅನ್ಕೋಬೋದು, ರಜೋಗುಣ ಬಂದು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ, ತಮೋಗುಣ ಬಂದು ರಾತ್ರಿಯ ಗುಣ ಅದು. ಸೊ ದೀಸ್ ತ್ರೀ ಗುಣಾಸ್ ಆರ್ ದೇನ್, ದೀಸ್ ತ್ರೀ ಆರ್ ಗವರ್ನಿಂಗ್ ಅಸ್. ಇದು ಈ ಮೂರು ಎಲ್ಲರಲ್ಲಿಯೂ ಆ ಗುಣ ಇರುತ್ತೆ, ಎಲ್ಲರಲ್ಲಿ ಈ ಮೂರು ಗುಣ ಇರುತ್ತೆ. ವೆನೆವರ್ ವಿ ಆರ್ ಲವಿಂಗ್ ಆ್ಯಂಡ್ ಅಫೆಕ್ಷನೇಟ್ ಟು ಸಂಬಡಿ, ಇನ್ನೊಬ್ಬರ ಜೊತೆಯಲ್ಲಿ ನಾವು ಪ್ರೀತಿಯಿಂದ ಬೆರೀತೀವಿ ನೋಡಿ, ಅವ್ರು ಸ್ವಲ್ಪ ಸಹಾಯ ಮಾಡೋಣ, ನಾವು ತಗೊಳ್ಳೋದನ್ನ ಸ್ವಲ್ಪ ಅವ್ರಿಗೂ ಕೊಟ್ಟು ತಗೊಳ್ಳೋಣ, ಅರ್ಥ ಆಯ್ತಾ, ನಮ್ಮ ಕೆಲಸಗಳನ್ನು ಚೆನ್ನಾಗಿ ಮಾಡೋಣ, ದೇವರನ್ನು ನೆನೆಸ್ಕೊಳ್ಳೋಣ ಅಂತೇಳಿ ನೀವೆಲ್ಲ ಸತ್ವ ಗುಣದಲ್ಲಿದ್ದೀರಾ. ವೆನೆವರ್ ಯು ಫೀಲ್ ಲೈಕ್ ದಟ್ ಯು ವಾಂಟ್ ಟು ಹೆಲ್ಪ್ ಸಂಬಡಿ, you want to be calm and cool, you want to study, you want to do puja, you want to do your duties properly, that's called sattva guna. You are dwelling in that sattva guna. Rajo guna, when you don't, other than the duty, whatever you want to do hobbies, you want to do some art, you want to just go and have a walk and then come, ಸುಮ್ಮನೆ ಸುತ್ತಬಿಟ್ಟು ಬರಬೇಕು, ಸ್ವಲ್ಪ ಆಟ ಆಡಬೇಕು, you want to play, or you want to have a fight, you want to practice something, all these are rajo guna. ತಮೋಗುಣ ಏನು? ಇನ್ನೊಬ್ಬರನ್ನು ಕೆಣಕೋದು, ಸುಮ್ಮನೆ ಹೋಗಿ ಕೆಣಕೋದು, ಸಿಂಪ್ಲಿ ಗೋ ಆ್ಯಂಡ್ ಟಿಕಲ್ ಸಂಬಡಿ, ಕಂಪ್ಲೇನ್ ಅಗೇನ್ಸ್ಟ್ ಸಂಬಡಿ, ಕಮ್ ಲೆಟ್ ಅಸ್ ಬ್ರೇಕ್ ಸಮಥಿಂಗ್, ಡಿಸ್ಟ್ರಾಯ್ ಸಮಥಿಂಗ್, ಆರ್ ಲೆಟ್ಸ್ ನಾಟ್ ಡೂ ಎನಿಥಿಂಗ್, ಏನು ಮಾಡಬೇಡ, ಸುಮ್ಮನೆ ನಿದ್ದೆ ಮಾಡ್ತಾ ಇರೋಣ, ಜಸ್ಟ್ ಕೀಪ್ ಆನ್ ಸ್ಲೀಪಿಂಗ್. ಇದರ್ ಆಲ್ ದಿ ಕ್ವಾಲಿಟೀಸ್ ಆಫ್ ತಮೋಗುಣ. ವೆನೆವರ್ ನಿಮಗೆ ಇದೆಲ್ಲ ಬಂದಾಗ ನೀವು ಅಂದ್ಕೊಳ್ಳಿ, ನಮಗೆ ಸತ್ವಗುಣ ಜಾಸ್ತಿ ಆಗಿದೆ, ನನ್ನಲ್ಲಿ ರಜೋಗುಣ ಜಾಸ್ತಿ ಆಗಿದೆ, ತಮೋಗುಣ ಜಾಸ್ತಿ ಅಂತ ಅನ್ಕೋಬೇಕು. ಈ ಮೂರು ಗುಣಗಳಲ್ಲಿ ಯಾವ್ದು ಬೇಕು ನಿಮಗೆ ಇವಾಗಲೇ ಆರಿಸ್ಕೊಂಡ್ಬಿಡ್ರಿ. ಅಮಂಗ್ ದೀಸ್ ತ್ರೀ ಗುಣಸ್ ವಿಚ್ ವುಡ್ ಯು ಲೈಕ್? ಯಾವುದು ಬೇಕು ನಿಮಗೆ? ಒಂದು ಕೆಲಸ ಮಾಡೋಣ, ಬರೀ ತಮೋಗುಣನೇ ಇಟ್ಬಿಡೋಣ. ಲೆಟ್ ಅಸ್ ಆಲ್ ಬಿ ಇನ್ ತಮೋಗುಣ, ವೆರಿ ನೈಸ್. ಈಚ್ ಒನ್ ಡಿಸ್ಟ್ರಾಯಿಂಗ್ ಅದರ್ಸ್ ಪ್ರಾಪರ್ಟಿ ಆ್ಯಂಡ್ ದೆನ್ ಹರ್ಟಿಂಗ್ ಅದರ್ಸ್, ಏನೋ ಎಲ್ಲರೂ ಇನ್ನೊಬ್ರನ್ನ ಕೆಣಕೋದು, ಹೊಡೆಯೋದು, ಬಡಿಯೋದು, ಚೆನ್ನಾಗಿರುತ್ತಲ್ಲ ಅದು. ಸೊ ತಮೋಗುಣದಲ್ಲೇ ಇದ್ದು ಬಿಡೋಣ. ತಮೋಗುಣ ಬೇಡ ಅಲ್ಲ, ರಜೋಗುಣದಲ್ಲಿ ಇದ್ದು ಬಿಡೋಣ. ರಜೋಗುಣದಲ್ಲಿ ಆಟ ಆಡ್ಕೊಂಡಿರೋದು, ಕಾಲ ಕಳ್ಕೊಂಡಿರೋದು, ಒಬ್ರನ್ನೊಬ್ರು ಆಳಕ್ಕೆ ಪ್ರಯತ್ನ ಮಾಡೋದು ರಜೋಗುಣ, ಅದು ಚೆನ್ನಾಗಿರುತ್ತೆ. ಬರೀ ಸತ್ವಗುಣದಲ್ಲೇ ಇದ್ದು ಬಿಡೋಣ, ಶಾಂತವಾಗಿರೋದು, ಪೂಜಾ ಪುರಸ್ಕಾರ ಮಾಡ್ಕೊಂಡಿರೋದು, ಓದೋದು, ಅದು ಚೆನ್ನಾಗಿಲ್ಲ. ಸೊ ಯಾವುದು ಬೇಡ, ನಮ್ಮ ಗುಣಗಳೇ ಬೇಡ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ದೀಸ್ ತ್ರೀ ಗುಣಾಸ್ ವಿಚ್ ಮೇಕ್ ದ ವರ್ಲ್ಡ್. It is a combination of these three gunas which make the world. If you want the world to be peaceful and harmonious, then you just keep minimum of these two gunas. Rajoguna and Tamoguna, you keep them at minimum, and in Sattva-guna you increase it. ಸತ್ವಗುಣವನ್ನು ಜಾಸ್ತಿ ಮಾಡಿಕೊಂಡು ರಜೋಗುಣವನ್ನು ತಮೋಗುಣವನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ, ಲೋಕ ನಡೀತಾ ಇರುತ್ತೆ. ಆಟನೂ ಬೇಕು, ಓದೋದು ಚೆನ್ನಾಗಿ ಬೇಕು. ಯಾವುದು ಪ್ರಧಾನ, ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್, ಯು ಗಿವ್ ಮೋರ್ ಇಂಪಾರ್ಟೆಂಟ್ ದಟ್ ಒನ್. And the remaining gives secondary importance. Then we have a balance of these three gunas. So here you see, Srishtikartru Ada, Brahma Bandhu Rajoguna, Srishti is an activity, Brahma is Rajoguna. Narayana is maintenance, so he is Sattva-guna. And Rudra, ಅವರು ಸಂಹಾರ ಮಾಡೋರು ತಮೋಗುಣ. ಸೊ ಈ ರೀತಿಯಾಗಿ ಮೂರು ಗುಣಗಳಿಂದ ಈ ಲೋಕ ಮಾಡಲ್ಪಟ್ಟಿದೆ. ಪರಮಾತ್ಮನ ಚಿಂತನೆ ಅಂತ ಹೇಳೋದು ಸತ್ವಗುಣದ ಲಕ್ಷಣ. ವೆನ್ ವಿ ಥಿಂಕ್ ಅಬೌಟ್ ಗಾಡ್, ವೆನ್ ವಿ ಮೆಡಿಟೇಟ್ ಅಪಾನ್ ಗಾಡ್, ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಸತ್ವಗುಣ. ಸೊ ನಾವು ಯು ಆರ್ ಗೋಯಿಂಗ್ ಟು ಮೆಡಿಟೇಟ್ ಅಪಾನ್ ಪರಮಾತ್ಮ. ಕೃಷ್ಣ ಬರ್ತಾ ಇದ್ದಾರೆ, ಎಷ್ಟು ಸುಂದರವಾಗಿ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ ನೋಡ್ರಿ. ಒಬ್ಬೊಬ್ರು ಕೂಡ ಎಷ್ಟು ದ್ವಾರಕೆಯಲ್ಲಿ ಕೃಷ್ಣನನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಆಸ್ ಶ್ರೀ ಕೃಷ್ಣ ವಾಸ್ ಪಾಸಿಂಗ್ ಅಲಾಂಗ್ ದ ಮೇನ್ ರೋಡ್, the women of respectful families of Dwaraka went up to the top of their mansions, O Shaunaka, to enjoy the grand feast of his sight. ಸ್ವಲ್ಪ ದೊಡ್ಡ ಮನೆತನದವ್ರು ಇದ್ದಿರಲ್ಲ, ಅವರೆಲ್ಲ ಹೆಣ್ಮಕ್ಳೆಲ್ಲ ಮಾಡಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ನೋಡ್ತಾ ಇದ್ದಾರೆ ಕೃಷ್ಣ ಬರೋದನ್ನ ನೋಡ್ತಾ ಇದ್ದಾರೆ. The bosom of Lord Achyuta, Sri Krishna, is the abode of Sri, the goddess of prosperity. ಅಂದರೆ ಕೃಷ್ಣನ ಎದೆ ಮೇಲೆ ದೇವಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾರೆ? ನಾರಾಯಣನ ಎದೆ ಮೇಲೆ ವಾಸ ಮಾಡ್ತಾರೆ ಲಕ್ಷ್ಮಿ. ಸೊ ಹಿಸ್ ಕೌಂಟೆನೆನ್ಸ್ ಎ ಕಪ್ ಆಫ್ ನೆಕ್ಟರ್ ಫಾರ್ ಆಲ್ ಐಸ್ ಟು ಡ್ರಿಂಕ್ ಫ್ರಮ್. ಅವ್ರ ಮುಖವನ್ನು ನೋಡಿದ ಕೂಡಲೇ ಅಮೃತ ಇದ್ದಂಗೆ ಕಾಣಿಸ್ತಂತೆ. ಶ್ರೀಕೃಷ್ಣನ ಮುಖವನ್ನು ನೋಡಿದ ತಕ್ಷಣವೇ ನಾವು ಜೇನುತುಪ್ಪ ನೋಡಿದ ತಕ್ಷಣ ಎಷ್ಟು ಆನಂದವಾಗಿದೆ ಅಲ್ಲ. ಜೇನುತುಪ್ಪ ನೋಡಿ ಚೆನ್ನಾಗಿರುತ್ತಲ್ಲ, ಜೇನುತುಪ್ಪ ಸಿಹಿಯಾಗಿರುತ್ತಲ್ಲ. ಜೇನುತುಪ್ಪ ನೋಡಿದ್ರೆ ಎಷ್ಟು ಆನಂದ ಅಂತ ಹೇಳಿದ್ರೆ, ಇನ್ನು ಕೃಷ್ಣನ ಮುಖ ನೋಡಿದ್ರೆ ಅಮೃತ ಇದ್ದಂಗೆ ಇರುತ್ತಂತೆ. ಅಮೃತ ಅಂದರೆ ಜೀವನವನ್ನೇ ಪೂರ್ಣವಾಗಿ ಯಾವಾಗಲೂ ಪ್ರಾಣ ಇರೋ ಥರ ಮಾಡೋದು ಅಮೃತ. ಸೊ ಇಟ್ಸ್ ಲೈಕ್ ನೆಕ್ಟರ್ ವೆನ್ ಯು ಸಿ ದ ಫೇಸ್ ಆಫ್ ಶ್ರೀಕೃಷ್ಣ.
His arms, the habitat of the guardians of the different worlds who ever reside in them. His arms, the habitat of the guardians of the different worlds. Guardians the different, ಅವ್ರ ಎರಡು ಕೈ ಮಾತ್ರ ಸಾಕು. ಶ್ರೀಕೃಷ್ಣನ ಎರಡು ಕೈ, it is protecting the whole world. Because there's two hands are protecting the whole world. It's like the guardians of all the entire universe. His lotus-like feet, ಅವರ ಪಾದ ಕಮಲ, ಅವರ ಚರಣ ಕಮಲಗಳು ಹೆಂಗಿದೆ ಅಂತ ಹೇಳಿದ್ರೆ, the home of the bee-like devotees. ಒಂದು ಹಾಡು ಹಾಡ್ತೀವಲ್ಲ, ಅಂಬೆ ಚರಣ ಕಮಲ ಹೇ ತೇರೆ. ಏ ದೇವಿ, ನಿನ್ನ ಪಾದಗಳು ಬಂದು ತಾವರೆ ಹೂವು ಇದ್ದ ಹಾಗೆ. ಶ್ರೀಕೃಷ್ಣನ ಪಾದ ಹೇಗಿದೆ? ತಾವರೆ ಹೂ ಇದ್ದ ಹಾಗೆ. ತಾವರೆ ಹೂ ಇದ್ರೆ ಏನು ಬರುತ್ತೆ? ಅಲ್ಲಿ ದುಂಬಿ ಬರುತ್ತೆ. ದ ಬೀಸ್ ವಿಲ್ ಕಮ್. ದ ಬೀಸ್ ಕಮ್ ಫಾರ್ ಹನಿ. ಸೊ ಶ್ರೀಕೃಷ್ಣ ಪರಮಾತ್ಮ's feet are the lotus and all the devotees are like bees who come to that flower. Each of his limbs is an embodiment of elegance. ಕೃಷ್ಣನ ಒಂದೊಂದು ಶರೀರದ ಒಂದೊಂದು ಅಂಗವೂ ಕೂಡ ಅಷ್ಟು ಸುಂದರವಾದ ಅಂಗ, ಸುಂದರವಾಗಿರುವ ಅಂಗಗಳು. ಕೃಷ್ಣನ ಪ್ರತಿಯೊಂದು ಭಾಗವೂ ಕೂಡ ಅದ್ಭುತವಾದ ಶರೀರ, ಕೃಷ್ಣನ ಶರೀರ. That is why the eyes of the residents of Dwaraka knew no satiety even though they beheld him every day. ಪ್ರತಿದಿನವೂ ಕೂಡ ಶ್ರೀಕೃಷ್ಣನ ನೋಡಿದ್ರು ಕೂಡ ಅವ್ರಿಗೆ ಮತ್ತೆ ನೋಡಬೇಕು ಅಂತ ಆಸೆ ಪಡ್ತಾರೆ. ಈಗ ತಾನು ನೋಡ್ಕೊಂಬಂದು ಮತ್ತೆ ಇನ್ನೊಂದು ಸಾರಿ ನೋಡ್ಬೇಕು. When people come for a darshan of Devi, they don't want to move from front of Devi. They want to keep on. ದೇವಿ ಮುಂದೆನೇ ನಿಂತ್ಕೋಬೇಕು ಆಸೆ ಪಡ್ತಾರೆ. ದರ್ಶನ ಮಾಡು, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ದರ್ಶನ ಮಾಡಬೇಕು ಅಂತ ಆಸೆ ಬರುತ್ತೆ. ಯಾಕೆ? ದೇವಿಯ ಸೌಂದರ್ಯ ಅಷ್ಟು ಸುಂದರವಾಗಿದೆ. That is Krishna Paramatma is the embodiment of beauty. While with the white umbrella spread over his head and a pair of chauris waving on both sides and flowers raining all around, the Lord, who was clad in yellow robes and adorned with his garland of sylvan flowers, shone on the road like a cloud with the sun shining overhead, a pair of moons moving in a circle about it, stars scattered all around, and a rainbow and flashes of lightning illumining it. ಶ್ರೀಕೃಷ್ಣ ಹೋಗ್ತಾ ಇದ್ದಾರೆ, ಈ ಕಡೆ ಇಬ್ಬರು ಚಾಮರ ಹಾಕ್ತಾ ಇದ್ದಾರೆ. ಚಾಮರ ಹಾಕ್ತಾರಲ್ಲ, ಚಾಮರ ಹಾಕ್ತಾರೆ. ಒಬ್ಬರು ಸುಂದರವಾದ ಒಂದು ಕೊಡೆಯನ್ನು ಇಟ್ಕೊಂಡು, ಬಿಳಿ ಕೊಡೆ ಇಟ್ಕೊಂಡಿದ್ದಾರೆ. ಬೇರೆಲ್ಲರೂ ಹೂವನ್ನು ಹಾಕ್ತಾ ಇದ್ದಾರೆ. ಹೆಂಗೆ ನೋಡೋಕೆ ಹೆಂಗಿದೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಬಂದು ಮೋಡದ ಹಾಗೆ ಬಣ್ಣ. ಶ್ರೀಕೃಷ್ಣ ಬಣ್ಣ ಹೆಂಗಿದೆ? ನಿಮ್ಮ ಹಾಗಲ್ಲ ಬಣ್ಣ. ಅವ್ರ ಬಣ್ಣ ಹೆಂಗಿದೆ? ಮೇಘಶ್ಯಾಮ, ಮೋಡದ ಬಣ್ಣ ಅವ್ರ ಶರೀರ. ಮೇಲಿಟ್ಕೊಂಡಿರೋ ಛತ್ರ ಇದೆಯಲ್ಲ, ಯಾವುದು ಕೊಡೆ ಬಂದು ಸೂರ್ಯ ಇದ್ದಾಗಿದೆ. ಎರಡು ಚಾಮರಗಳು ಬಂದು ಎರಡು ಚಂದ್ರ ಇದ್ದ ಕಾಣಿಸ್ತಾ ಇದೆ. ಹೂವೆಲ್ಲ ಆಗ್ತಾ ಇರೋದು ನಕ್ಷತ್ರ ಇದ್ದ ಕಾಣಿಸ್ತಾ ಇದೆ. ಶ್ರೀಕೃಷ್ಣ ಹೋಗ್ತಾ ಇರೋದು ಅಷ್ಟು ಸುಂದರವಾಗಿದೆ. ಎವ್ರಿಥಿಂಗ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಅಬೌಟ್ ಶ್ರೀಕೃಷ್ಣ. ಪ್ರವಿಷ್ಟಸ್ತು ಗೃಹಂ ಪಿತ್ರೋ ಪರಿಷ್ವಕ್ತ ಸ್ವಮಾತೃಭಿಃ ವವಂದೇ ಶಿರಸಾ ಸಪ್ತ ದೇವಕೀ ಪ್ರಮುಖಾ ಮುದಾ. ತಾಃ ಪುತ್ರಮಂಕಮಾರೋಪ್ಯ ಸ್ನೇಹಸ್ನುತ ಪಯೋಧರಾ ಹರ್ಷ ವಿಹ್ವಲಿತಾತ್ಮಾನಃ ಶಿಶಿಚೂರ್ನೇತ್ರ ಜೈರ್ಜಲೈ ಅಥಾವಿಶತ್ಸ್ವ ಭವನಂ ಸರ್ವಕಾಮಮನುತ್ತಮಂ ಪ್ರಾಸಾದಾಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ. A most unbelievable but very beautiful part of Krishna's life. ಇಲ್ಲಿವರೆಗೂ ಅರ್ಥ ಓದ್ಬಿಟ್ಟು ಆಮೇಲೆ ಮುಂದೆ ಓದೋಣ. First of all, he entered the palace of his parents, Devaki and Vasudeva, and gladly bowed his head to all his 7 mothers.
7 ತಾಯಂದಿರಿದಾರಂತೆ ಕೃಷ್ಣ ಪರಮಾತ್ಮ. ಅಂದರೆ ವಸುದೇವರಿಗೆ 7 ಹೆಂಡತಿಯರಿದ್ದರು. ಸೊ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಈ ಬೋಸ್ ಡೌನ್ ಟು ಆಲ್ ದ 7 mothers, ದೇವಕಿ ಆ್ಯಂಡ್ ಅದರ್ಸ್, ಹೂ ಇನ್ ದೇರ್ ಟರ್ನ್ ಕ್ಲಾಸ್ಪ್ ಹಿಮ್ ಟು ದೇರ್ ಬೂಸಮ್. ಎಲ್ಲರೂ ಕೂಡ ಒಂದೊಂದು ತಾಯಿ ಕೂಡ ಕೃಷ್ಣನನ್ನು ಆಲಿಂಗನೆ ಮಾಡಿ ಮುದ್ದು ಮಾಡ್ತಾ ಇದ್ದಾರಂತೆ. ತಮ್ಮ ಮಗ ಬಂದಷ್ಟು ಸಂತೋಷವಾಗಿ ಎಲ್ಲ ಆಲಿಂಗನ ಮಾಡ್ತಾ ಇದ್ದಾರೆ. ಆಸ್ ದೇ ಪ್ಲೇಸ್ ದೇರ್ ಸನ್ ಆನ್ ದೇರ್ ಲ್ಯಾಪ್, milk flowed from their breasts, even in their old age, due to their affection for him, and beside themselves with joy, they bathed him in tears. ಒಬ್ಬ ತಾಯಿಯನ್ನ ಮಗು ತಾಯಿ ಹತ್ರ ಹೋಗಿ ಕೂತ್ಕೊಂಡೆ ತಾಯಿಗೆ ಹಾಲು ಕೊಡಬೇಕಂತ ಆಸೆ ಬರುತ್ತೆ. ನೋಡಿದಿರಲ್ಲ, ಚಿಕ್ಕ ಮಕ್ಕಳಿಗೆ ತಾಯಿ ಹಾಲು ಕೊಡ್ತಾರೆ ಅಲ್ಲ. ಸೊ ಆ ರೀತಿಯಾಗಿ ಕೃಷ್ಣನನ್ನು ಮುದ್ದು ಮಾಡ್ಕೊಂಡು ತಬ್ಕೊಂಡಿದ ತಕ್ಷಣ ಅವ್ರ ಮನಸ್ಸಲ್ಲಿ ಹಾಲು ಕೊಡಬೇಕು ಅನ್ನೋ ಆಸೆ ಬರ್ತಾ ಇತ್ತು. ಅಷ್ಟು ದಿವಸ ಆಗಿದೆ ಕೃಷ್ಣನನ್ನು ನೋಡಿ, ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರಲ್ಲ, ಅದಕ್ಕೆ ಹಾಲು ಕೊಡಬೇಕು ಅನ್ನೋ ಆಸೆ ಆಯ್ತಂತೆ ನಮ್ಮ ತಾಯಂದಿರಿಗೆಲ್ಲ. ಅದಾದ ನಂತರ ಕಣ್ಣೀರು ಬಿಡ್ತಾ ಇದ್ದಾರಂತೆ, ತುಂಬ ಕಣ್ಣೀರು ಸುರಿತಾ ಇದ್ದಾರೆ. ಎಷ್ಟು ದಿವಸ ಆಯಿತು ಕೃಷ್ಣ ನಿನ್ನನ್ನು ನೋಡಿ ನಾವು. ಹೌ ಮೆನಿ ಡೇಸ್ ಹ್ಯಾವ್ ಪಾಸ್ಟ್ ಸಿನ್ಸ್ ವಿ ಹ್ಯಾವ್ ಸೀನ್ ಯು. ಸೋ ಮಚ್ ಆಫ್ ಲವ್ ದೇ ಆರ್ ಪೋರಿಂಗ್ ಇನ್ ಟು. ಮುಂದೆ ಓದೋಣ. ಹಿ ನೆಕ್ಸ್ಟ್ ಎಂಟರ್ಡ್ ಹಿಸ್ ಓನ್ ಪ್ಯಾಲೇಸ್. ಅದಾದ ನಂತರ ಅವರು ತಮ್ಮದೇ ಆದ ಅರಮನೆ ಒಳಗಡೆ ಹೋಗ್ತಾರೆ. ಅನ್ಸರ್ಪಾಸ್ಡ್ ಬೈ ಎನಿ ಅದರ್, ಅಷ್ಟು ಸುಂದರವಾದ ಅರಮನೆ, which was equipped with all that could be desired and had a separate mansion for each of his consorts, 16,000 and odd in number. ಶ್ರೀಕೃಷ್ಣ ಪರಮಾತ್ಮ ಇವಾಗ ತಮ್ಮ ಅರಮನೆಯನ್ನು ಉಕ್ಕಿದ್ದಾರೆ. ಒಳಗಡೆ ಹೋಗಿದ್ದ ನಂತರ ಅರಮನೆ ಆದಮೇಲೆ ಒಳಗಡೆ ನೋಡಿದ್ರೆ 16,000 ರೂಮ್ಗಳಿದೆಯಂತೆ ಅಲ್ಲಿ, ಕೊಠಡಿಗಳು. ಎಷ್ಟು? 16,000 ಕೊಠಡಿಗಳು. 16,000 ಕೊಠಡಿಗಳು ಯಾರಿದ್ದಾರೆ? 16,000 ಹೆಂಡತಿಯರಿದ್ದಾರಂತೆ ಶ್ರೀಕೃಷ್ಣನಿಗೆ. ಎಲ್ಲಿಂದ ಬಂದರು ಇಷ್ಟು ಜನ? ಫ್ರಮ್ ವೇರ್ ಹ್ಯಾವ್ ದೀಸ್ ಪೀಪಲ್ ಕಮ್? ಎಲ್ಲರೂ ನರಕಾಸುರನ ಹತ್ರ ಇದ್ರಂತೆ. ನರಕಾಸುರ ಏನು ಮಾಡಿದ್ದ? ನರಕಾಸುರ ಎಂಬ ಅಸುರ ಇದ್ನಲ್ಲ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ನರಕಾಸುರ ವೆಂಟ್ ಅಂಡ್ ದೆನ್ he kidnapped these women and kept them in the cave in the jail. ನರಕಾಸುರ ಏನು ಮಾಡಿದ್ದ? ಅವನು ಅಸುರ ಅಲ್ವಾ, ಅವನು ಈ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇವ್ರನ್ನೆಲ್ಲ ಅಪಹರಣ ಮಾಡಿ ತಗೊಂಡೋಗಿ ಒಂದು ಜಾಗದಲ್ಲಿ ಗುಹೆಯಲ್ಲಿ ಅಪಹರಣ ಮಾಡಿ ಇಟ್ಬಿಟ್ಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಅವತಾರ ತಗೊಂಡು ಹೋಗಿ ನರಕಾಸುರನನ್ನು ವಧ ಮಾಡಿ ಅವ್ರನ್ನೆಲ್ಲ ಕಾಪಾಡ್ಕೊಂಡು ಬಂದರು. 16,000 ಜನ ಕಾಪಾಡ್ಕೊಂಡು ಬಂದಾಗ ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳ್ತಾರೆ, ನಮಗಿನ್ನೂ ಮದುವೆನೇ ಬೇಡ, ನಾನು ನಿಮ್ಮನ್ನೇ ಮದುವೆ ಆಗ್ತೀವಿ. ಆಲ್ ದ 16,108 ಕರೆಕ್ಟ್ಲಿ 16,108 ರಾಣಿಯರು ಅವರೆಲ್ಲರೂ ಏನು ಹೇಳಿದ್ರು, ನಮಗಿನ್ನೂ ಬೇರೆ ಯಾರನ್ನು ನಾವು ಮದುವೆ ಮಾಡ್ಕೊಳ್ಳ, ನಿಮ್ಮನ್ನೇ ನಾವು ಮದುವೆ ಮಾಡ್ಕೊಳ್ಳಿ, ಶ್ರೀಕೃಷ್ಣನನ್ನೇ ಮದುವೆ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ಅಷ್ಟು ಜನ ಶ್ರೀಕೃಷ್ಣನ ಆಶ್ರಯದಲ್ಲೇ ಇದ್ದಾರೆ. ದಿಸ್ ಇಸ್ ಅನ್ಪ್ಯಾರಲ್ಡ್ ಇನ್ ದ ವರ್ಲ್ಡ್. ಈ ರೀತಿಯಾದ ಒಬ್ಬ ಪರಮಾತ್ಮನ ಲೀಲೆಯನ್ನು ಎಲ್ಲೂ ನೋಡೋಕ್ಕಾಗಲ್ಲ ನಾವು. ಯಾವುದೇ ಚರಿತ್ರೆಯಲ್ಲಿ ಇಲ್ಲ. ದಿರ್ ಇಸ್ ನೋ ವೇರ್. ಯು ಸಿ, ಶ್ರೀರಾಮ ಹ್ಯಾಡ್ ಓನ್ಲಿ ಒನ್ ಸೀತಾ. ಶ್ರೀರಾಮರಿಗೆ ಸೀತಾ ಮಾತೆ ಮಾತ್ರ. ಅವರು ಏಕಪತ್ನಿ ವ್ರತರು. ಶ್ರೀರಾಮ ಏನು? ಏಕಪತ್ನಿ ವ್ರತರು, ಮರ್ಯಾದಾ ಪುರುಷೋತ್ತಮರು. ಶ್ರೀಕೃಷ್ಣ ಪರಮಾತ್ಮ ಲೀಲಾ ಪುರುಷೋತ್ತಮರು. ವಾಟ್ ಎವರ್ ಏನೇನು ಶ್ರೀಕೃಷ್ಣ ಮಾಡಿದ್ರೆ ಎಲ್ಲವೂ ಕೂಡ ಲೀಲೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ರು ಮಾಡ್ದಂಗೆ ನಾವು ಮಾಡೋಕ್ಕೂ ಆಗಲ್ಲ. ಅವ್ರನ್ನ ಬರೀ ನಮಸ್ಕಾರ ಮಾಡೋಕ್ಕಾಗತ್ತೆ, ಅವರನ್ನು ನಾವು ನೆನೆಸ್ಕೊಳ್ಳೋಕ್ಕಾಗ. ಯು ಓನ್ಲಿ ಕ್ಯಾನ್ ರಿಮೆಂಬರ್ ಹಿಮ್ ಆ್ಯಂಡ್ ಎಂಜಾಯ್ ದಿ ಗ್ರೇಟ್ನೆಸ್ ಆಫ್ ದ ಪರಮಾತ್ಮ ತತ್ವ. ದಿ ಗ್ರೇಟ್ನೆಸ್ ಆಫ್ ದಿ ಗಾಡ್ಲಿನೆಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ವಿ ಕ್ಯಾನ್ ನೆವರ್ ಇಮಿಟೇಟ್ ಶ್ರೀಕೃಷ್ಣ. ಡೋಂಟ್ ಟ್ರೈ ಆಲ್ಸೋ. ಶ್ರೀಕೃಷ್ಣ ಪರಮಾತ್ಮನ ನಾವು ಏನು ಅನುಕರಣೆ ಮಾಡೋಕ್ಕಾಗಲ್ಲ. ಪಲ್ಯ ಪಲ್ಯ ಪತಿಂ ಪ್ರೇಷ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋ ಮಹೋತ್ಸವ ಉತ್ತಸ್ಥುರಾರಾತ್ ಸಹಸಾಸನಾಶಯ ಸಾಕಂ ವ್ರತೈರ್ವ್ರೀಡಿತಲೋಚನಾನನಾ ತಮಾತ್ಮಜೈರ್ದೃಷ್ಟಿಭಿರಂತರಾತ್ಮನಾ ದುರಂತ ಭಾವ ಪರಿರೇವತಾಂ
गतिम् निरुद्धमप्यास्रवदम्बुनेत्रयो विलज्जतीनां भृगुवर्यवैक्लवा यद्यप्यसौ पार्श्वगतो रहो गतः तथापि तस्याङ्घ्रियुगं नवं नवम् पदे पदे का विरमेत तत्पदा चलापि यच्छ्रीर्न जहाति कर्हिचित् एवं नृपाणां क्षितिभारजन्मनाम् अक्षौहिणीभिः परिवृत्ततेजसाम् विश्राय वैरं श्वसनो यथानलम् विधाय वैरं श्वसनो यथानलम् मिथो वधेनो परतो निरायुधः स एष नरलोके अस्मिन्नवतीर्णस्व मायया रेमे स्त्रीरत्नकूटस्थो भगवान् प्राकृतो यथा उद्दाम भाव पिशुनामलानु पिशुनामला उद्दाम भाव पिशुनामलवल्गु हासव्रीडावलोकनहितो मदनोऽपि यासाम् सम्मुह्य चापमजहात् प्रमदोत्तमास्ता यस्येन्द्रियं विमथितुं कुहकैर्न शेकुः तमयं मन्यते लोको ह्यसङ्गमपि सङ्गिनम् आत्मौपम्येन मनुजम् व्यापृण्वानं यतो बुधः एतदीशनमीशस्य प्रकृतिस्थोऽपि तद्गुणैः न युज्यते सदात्मस्थैर् यथा बुद्धिस्तदाश्रया तं मे निरेबला मूढा स्त्रैणं चानुव्रतं रहः अप्रमाणविदो भर्तुर् ईश्वर
ईश्वरं मतयो यथा। जय जय श्रीमद्भागवते महापुराणे पारमहंस्यां संहितायां प्रथमस्कन्धे नैमिषीयोपाख्याने श्रीकृष्णद्वारका प्रवेशो नाम एकादशः। श्रीमन्नारायण नारायण नारायण भजमन्नारायण नारायण नारायण श्रीमन्नारायण नारायण नारायण भजमन्नारायण नारायण नारायण श्रीमन्नारायण नारायण नारायण भजमन्नारायण नारायण नारायण चिदानंद भगवान की। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत्। ओम शांति शांति शांति।